ಗುರುಗಳೇ, ತುಂಬ ವಿಸ್ತಾರವಾಗಿ ಸಮಗ್ರವಾಗಿ ಸಂಕಲ್ಪದ ವಿಧಿವಿಧಾನಗಳನ್ನು ತಿಳಿಸ್ಕೊಟ್ರಿ. ನಂತರ ಇನ್ನು ಕಲಶಕ್ಕಾಗಲಿ ಅಥವಾ ಮುಂದಿನ ಆರಾಧನೆಗಳಿಗಾಗಲಿ ಯಾವ ಕ್ರಮಗಳನ್ನು ನಾವು ಅನುಸರಿಸಬೇಕಾಗ್ತದೆ ಗುರುಗಳೇ? ಹೌದು ನೋಡಿ, ತುಂಬಾ ಇಂಪಾರ್ಟೆಂಟ್ ಅಂತ ಹೇಳ್ತೇವೆ ಈ ಆರಾಧನಾ ಕ್ರಮ ಅಂತ. ಇದುವರೆಗೂ ನಾವು ಸಂಕಲ್ಪ ಆಯಿತು, ಗಣಪತಿಯ ಪೂಜೆ ಆಯಿತು, ದೀಪಾರಾಧನೆ ಆಯಿತು. ಅದರ ನಂತರ ನಾವು ಅಂತಿಮ ಘಟ್ಟವನ್ನು ಅಂದರೆ ಈ ಮಧ್ಯಭಾಗದಲ್ಲಿ ಇದ್ದೇವೆ ನಾವು. ಅಂದರೆ ಆರಾಧನಾ ವಿಧಾನ ಅನ್ನುವಂಥದ್ದು ತುಂಬ ವಿಶೇಷವಾಗಿರುತ್ತೆ. ಎಲ್ಲರೂ ಕೂಡ ಈ ಆರಾಧನಾ ಕ್ರಮವನ್ನು ಅನುಸರಿಸಬೇಕು. ಈಗ ಸಾಮಾನ್ಯವಾಗಿ ನಾವು ಯಾವ ರೀತಿ ಕಳಶ ಸ್ಥಾಪನೆ ಮಾಡ್ಕೊಳ್ಬೇಕು ಅಂತ ತಿಳಿಸ್ಕೊಡ್ತೇನೆ ನೋಡಿ. ನಿಮ್ಮ ಮನೆಯಲ್ಲಿ, ದೇವರ ಮನೆಯಲ್ಲಿ ಕೆಲವರಿಗೆ ನಾನು ಯಾವಾಗಲೂ ಕೂಡ ಹೇಳ್ತಾ ಇರ್ತೇನೆ, ದೇವರ ಮನೆ ಕೆಲವರಿಗೆ ಇರೋದಿಲ್ಲ, ಚಿಕ್ಕದಾಗನೇ ಇಟ್ಕೊಂಡಿರ್ತಾರೆ. ನಿಮ್ಮ ಮನೆಯಲ್ಲಿ ದೇವರ ಮನೆ ಇಲ್ಲ ಅಂದರೂ ಕೂಡ ನೀವು ಚಿಂತೆ ಮಾಡುವ ಅವಶ್ಯಕತೆ ಇಲ್ಲ. ಬ್ರಹ್ಮಸ್ಥಾನ ಅಂದರೆ ಮನೆಯ ಮಧ್ಯಭಾಗದಲ್ಲಿ ಒಂದು ಪೀಠದ ಮೇಲೆ ನೋಡಿ, ಮಣೆ ಅಂತ ಹೇಳ್ತೀವಿ, ಆ ಪೀಠದ ಮೇಲೆ ನೀವು ಬಾಳೆ ಎಲೆಯನ್ನು ಹಾಕಿ, ಅಥವಾ ದೇವರ ಮನೆ ಇದ್ದರೆ ದೇವರ ಮನೆಯಲ್ಲಿ ನೀವೇನು ಮಾಡಬೇಕು, ಮಹಾಲಕ್ಷ್ಮಿಯ ವ್ರತಾಚರಣೆ ಯಾವ ರೀತಿ ಮಾಡಬೇಕು ತಿಳಿಸ್ಕೊಡ್ತೇನೆ. ಕಳಶ ಪ್ರತಿಷ್ಠಾಪನೆ ಯಾವ ರೀತಿ, ಅದನ್ನು ನಾವು ಮೂಲವಾಗಿ ನಾವು ತಿಳ್ಕೊಳ್ಬೇಕು. ಕಳಶ ಪ್ರತಿಷ್ಠೆ ಯಾವ ರೀತಿ ಇರಬೇಕು ಅಂತ ತಿಳ್ಕೊಳ್ಬೇಕಾಗುತ್ತೆ. ಹಾಗಾಗಿ ನೋಡಿ, ದೇವರ ಮನೆಯಲ್ಲಿ ನೀವು ಒಂದು ಪೀಠದ ಮೇಲೆ ಒಂದು ಪೀಠದ ಮೇಲೆ ಬಾಳೆ ಎಲೆಯನ್ನು ಹಾಕುವಂಥದ್ದು, ಬಾಳೆ ಎಲೆಯ ಮೇಲೆ ಅಕ್ಕಿಯನ್ನು ಅಂದರೆ ಅಕ್ಕಿಯ ಒಂದು ಧಾನ್ಯವನ್ನು ಅದರ ಮೇಲೆ ಹಾಕಿ, ನೀವು ಅಕ್ಕಿ ಧಾನ್ಯವನ್ನು ಹಾಕಿ, ನಾನು ಆವಾಗಲೇ ಹೇಳಿದ ರೀತಿ ನಿಮ್ಮ ಒಂದು ಅನುಕೂಲಕ್ಕೆ ತಕ್ಕಂತಹ ಕಳಶಗಳು, ಬೆಳ್ಳಿದಾಗಲಿ ಅಥವಾ ಬಂಗಾರದ್ದಾಗಲಿ ಅಥವಾ ಪಂಚಲೋಹದ್ದಾಗಲಿ ಅಥವಾ ತಾಮ್ರದ್ದಾಗಲಿ ಹಿತ್ತಾಳೆದಾಗಲಿ ಯಾವುದಾದರೂ ಆಗಲಿ, ನಿಮ್ಮ ಅನುಕೂಲಕ್ಕೆ ತಕ್ಕಂತಹ ಕಳಶದಲ್ಲಿ ಆ ಒಂದು ಜಗನ್ಮಾತೆ ಆಗಿರುವಂತಹ ಈ ವರಮಹಾಲಕ್ಷ್ಮಿ ಆರಾಧನೆ ಮಾಡ್ಕೊಳ್ಬೇಕಾಗತ್ತೆ. ಅದರಲ್ಲಿ ಒಂದು ಜಲವನ್ನು ತುಂಬಿಸಬೇಕು, ನೀರನ್ನು ಹಾಕಿ ಅದರಲ್ಲಿ ಕೆಲವೊಂದು ದ್ರವ್ಯಗಳನ್ನು ನಾವು ಹಾಕಬೇಕು ಅಂತ ಹೇಳುತ್ತೆ ಶಾಸ್ತ್ರ. ಕೆಲವರು ಕೇಳ್ತಾರೆ, ಗುರುಗಳೇ ಈ ಕಳಶದೊಳಗಡೆ ನಾವೇನು ಹಾಕಬೇಕು ಅಂತ ಕೇಳ್ತಾರೆ. ನೋಡಿ, ಗೋಮೇಧಿಕ ಅಂತ ಸಿಗುತ್ತೆ ನಿಮಗೆ. ಯಾವುದಾದ್ರೂ ಗ್ರಂಥಿಗೆ ಅಂಗಡಿಗೆ ಹೋದರೆ ಜಗನ್ಮಾತೆಯ ಅನುಗ್ರಹ ನೋಡಿ, ಎಲ್ಲರಿಗೂ ಅನುಗ್ರಹ ಕೂಡ ಆಗ್ತಾ ಇದೆ. ಗೋಮೇಧಿಕ ತುಂಬ ಇಂಪಾರ್ಟೆಂಟ್ ಇರುತ್ತೆ. ಹಾಗಾಗಿ ಆ ಗೋಮೇಧಿಕವನ್ನು ತಗೊಳ್ಬೇಕು. ನಾವು ಕವಡೆಯಲ್ಲಿ ಲಕ್ಷ್ಮಿಯನ್ನು ನೋಡ್ತೇವೆ. ನಾವು ಕವಡೆಯನ್ನು ಕೂಡ ನಾವು ಒಳಗಡೆ ಸೇರಿಸುವುದು ತುಂಬ ವಿಶೇಷವಾಗಿರುತ್ತೆ. ಅದರೊಟ್ಟಿಗೆ ನಿಮ್ಮಲ್ಲಿ ಏನಾದರೂ ಬೆಳ್ಳಿಯ ಲಕ್ಷ್ಮಿ ಕಾಯಿನ್ಸ್ ಇತ್ತು ಅಥವಾ ಬೆಳ್ಳಿದಿಲ್ಲ ಅಂತಂದ್ರೂ ಕೂಡ ಪಂಚಲೋಹದ್ದಾಗಲಿ ಯಾವುದಾದ್ರು, ಈ ಕಬ್ಬಿಣದ ಕಾಯಿನ್ ಮಾತ್ರ ಹಾಕಬಾರ್ದು ಅಂತ ಹೇಳುತ್ತೆ. ಇನ್ನು ಸಾಮಾನ್ಯವಾಗಿ ₹1 ₹2 ನೋಡ್ತಾ ಇರ್ತೀವಿ ನಾವು, ನಾಣ್ಯಗಳು ಕಬ್ಬಿಣದಿಂದ ಕೂಡಿರುತ್ತೆ. ಆ ಕಬ್ಬಿಣದಂದು ಬಿಟ್ಟು ಬೇರೆ ಯಾವುದಾದ್ರೂ ನಾಣ್ಯ ನಿಮ್ಮ ಮನೆಯಲ್ಲಿ ಇದ್ದರೆ ಆ ನಾಣ್ಯವನ್ನು ಒಳಗಡೆ ಹಾಕಿ, ಅದರ ಜೊತೆ ಕೆಲವೊಬ್ಬರು ಈ ಏನು ಡ್ರೈ ಫ್ರೂಟ್ಸ್ ಎಲ್ಲ ಇರುತ್ತೆ ಅದನ್ನು ಕೂಡ ಹಾಕ್ಕೊಳ್ಬೋದು ಅಂತ ಹೇಳುತ್ತೆ ಶಾಸ್ತ್ರ. ಅದ್ರ ಜೊತೆ ಅದನ್ನು ಹಾಕ್ಕೊಂಡು ಸುಗಂಧ ದ್ರವ್ಯ ಏನಾದರೂ ನಿಮ್ಮ ಹತ್ರ ಇದ್ದರೆ ಸುಗಂಧ ದ್ರವ್ಯವನ್ನು ಹಾಕ್ಬೋದು. ಸುಗಂಧ ದ್ರವ್ಯ ಅಂದರೆ ಹೊರಗಡೆ ಸಿಗುತ್ತೆ, ಅದು ಇವೆಲ್ಲ ಗ್ರಂಥಿಗೆ ಅಂಗಡಿಯಲ್ಲಿ ಕೇಳಿದ್ರೆ ಸುಗಂಧ ದ್ರವ್ಯ ಕೂಡ ಸಿಗುತ್ತೆ. ಅದನ್ನು ಕೂಡ ಅದರೊಳಗಡೆ ನೀವು ಸಮ್ಮಿಲನ ಮಾಡಿ, ತದನಂತರ ಅದರ ಮೇಲೆ ಮಾವಿನ ಸೊಪ್ಪನ್ನು ಇಡುವಂಥದ್ದು. ನಾವು ಕೂಡ ವಿಶೇಷವಾಗಿ ಅವನ ಜಗನ್ಮಾತೆಗೆ ಮಾವಿನ ಸೊಪ್ಪನ್ನು ಇಟ್ಟಿದ್ದೇವೆ. ಆಮ್ರ ಪಲ್ಲವ ಅಂತ ಹೇಳ್ತಾರೆ. ಕೆಲವರು ವೀಳ್ಯದೆಲೆ ಇಡುವುದು ಉಂಟು, ವೀಳ್ಯದೆಲೆ ಇಡ್ತಾರೆ. ಆದರೆ ನಿಮಗೆ ಈಗ ಸಿಕ್ಕೇ ಸಿಗುತ್ತೆ ಮಾವಿನ ಸೊಪ್ಪು ಎಲ್ಲ ಕಡೆ. ವೀಳ್ಯದೆಲೆ ಅದೇನು ಶಾಸ್ತ್ರದಲ್ಲಿ ಏನು ಹೇಳಿಲ್ಲ, ಅದು ಆಮ್ರ ಪಲ್ಲವ ನಿಕ್ಷಿಪ್ಪೆ ಅಂತಲೇ ಹೇಳಿರುವಂಥದ್ದು. ಹಾಗಾಗಿ ನಾವು ಮಾವಿನ ಸೊಪ್ಪು ನಾವು ನೋಡ್ಕೊಳ್ಳುವಂಥದ್ದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಮಾವಿನ ಸೊಪ್ಪನ್ನು ಇಟ್ಕೊಳ್ಬೇಕಾಗುತ್ತೆ. ಮಾವಿನ ಸೊಪ್ಪಿನ ನಂತರ ನಾವು ತೆಂಗಿನಕಾಯಿ ಇಡ್ತೀವಿ ನೋಡಿ. ತೆಂಗಿನಕಾಯಿದಲ್ಲಿ ಇವಾಗೆಲ್ಲ ತುಂಬ ವಿಶೇಷವಾಗಿ ಮುಖವಾಡಗಳು ಎಲ್ಲರ ಹತ್ರ ಇರುತ್ತೆ, ಬೆಳ್ಳಿದಿರುತ್ತೆ. ಅಥವಾ ಮನೆಯಲ್ಲಿ ಬೆಳ್ಳಿಯ ಮುಖವಾಡ ಇಲ್ಲ ಅಂತವರು ಆ ತೆಂಗಿನಕಾಯಿಗೆ ಶುಚಿಗೊಳಿಸಿ ಅರಿಶಿಣವನ್ನು ಬಳಿಬೇಕು. ಅರಿಶಿಣ ಎಲ್ಲರ ಮನೇಲಿ ಇರುತ್ತೆ. ಅರಿಶಿಣವನ್ನು ಬಳಿದು ನೋಡಿ, ಇನ್ನೊಂದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಕೆಲವೊಂದು ನಾನು ಹೇಳ್ತೀನಿ ಕೊನೆಯಲ್ಲಿ ನಿಮಗೆ ಯಾವುದೆಲ್ಲ ಒಂದು ಕ್ರಮವನ್ನು ನೀವು ಇದು ಮಾಡಬೇಕು ಅಂತ. ಯಾಕಂದರೆ ಈ ಕೆಲವೊಬ್ಬರು ಏನು ಮಾಡ್ತಾರೆ, ಆರ್ಟಿಫಿಷಿಯಲ್ಲು ಇದನ್ನು ಹಾಕ್ಬಿಡ್ತಾರೆ, ತಾಳಿಯೆಲ್ಲ ಹಾಕ್ತಾರೆ. ಅದು ಸ್ವಲ್ಪ ಅದು ಅಪಚಾರ ಆಗಿಬಿಡುತ್ತೆ. ಹಾಗಾಗಿ ನಿಮ್ಮ ಹತ್ರ ತಾಳಿ ಇಲ್ಲ ಅಂದರೂ ಕೂಡ ಅರಿಶಿಣ ಕೊಂಬವನ್ನು ಅದಕ್ಕೆ ನೀವು ಸಮರ್ಪಣೆ ಮಾಡುವಂಥದ್ದು ಮಾಡ್ಕೊಳ್ಳಿ. ಇದರಾದ ನಂತರ ಹಸಿರು ಸೀರೆ ತುಂಬ ಒಳ್ಳೆಯದು, ಅಥವಾ ಹಸಿರು ಆಗಲಿ ಅಥವಾ ಬಿಳಿ ಸೀರೆ. ಯಾಕಂದರೆ ನಾವು ಒಂದು ಲಕ್ಷ್ಮಿ ಉದ್ಭವ ಆಗಿರುವಂಥದ್ದೇ ಬಿಳಿಯ ಒಂದು ವರ್ಣದಿಂದ. ಹಾಗಾಗಿ ನಾವು ಬಿಳಿಯ ಸೀರೆ ತುಂಬ ಒಳ್ಳೆಯದು, ಅನುಕೂಲ ಆಗುತ್ತೆ. ಹಸಿರು ಕೂಡ ತುಂಬ ವಿಶೇಷವಾಗಿರುವಂತಹ ಸಂಕೇತ. ಹಾಗಾಗಿ ಹಸಿರು ಸೀರೆ ಉಟ್ಟಿಸಿ ನೀವು ವಿಶೇಷವಾಗಿರುವಂತಹ ವಿಜೃಂಭಣೆಯಿಂದ ಮನೆಯಲ್ಲಿ ಆರಾಧನೆಯನ್ನು ಮಾಡ್ಕೊಳ್ಬೋದು. ಇದರೊಟ್ಟಿಗೆ ಕ್ರಮವಾಗಿ ಮನೆಯ ಮುಂದೆ ಮಾವಿನ ತೋರಣದು ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ. ಅದರ ಜೊತೆ ಮಾವಿನ ತೋರಣ ಮತ್ತು ರಂಗೋಲಿಗಳನ್ನು ಅವಶ್ಯಕವಾಗಿ ನೀವು ಬಿಟ್ಕೊಂಡು ಈ ಒಂದು ಆ ಪೂಜೆ ಒಂದು ಪ್ರಾರಂಭ ಮಾಡುವಂಥದ್ದು. ದೇವರ ಮನೆಯಲ್ಲಿ ಈ ರೀತಿ ತುಪ್ಪದ ದೀಪಗಳಿಂದ ಭಗವಂತನ ಆರಾಧನೆ ಮಾಡಿಕೊಳ್ಳುವ ಕ್ರಮದಲ್ಲಿ ವಿಶೇಷವಾಗಿರುತ್ತೆ. ಹಾಗಾಗಿ ನಾವು ಕೂಡ ಇಲ್ಲಿ ಒಂದು ಕಳಶದಲ್ಲಿ ಜಗನ್ಮಾತೆ ಆಗಿರುವಂತಹ ವರಪ್ರದವಾಗಿರುವಂತಹ ವರ ಕೊಡುವಂತಹ ವರಲಕ್ಷ್ಮಿಯ ಆರಾಧನೆ ಕೂಡ ಆಗ್ತಾ ಇದೆ. ಎಲ್ಲರೂ ಕೂಡ ನಮ್ಮ ತನು ಮನ ಧನ ಎಲ್ಲವೂ ಕೂಡ ಭಗವಂತನ ಅನುಗ್ರಹದಿಂದ ಎಲ್ಲವೂ ನಮಗೆ ಅಭೀಷ್ಟ ಸಿದ್ಧಿ ಉಂಟಾಗಲಿ ಅಂತ ಎಲ್ಲರೂ ಕೂಡ ಪ್ರಾರ್ಥನೆ ಮಾಡಿಕೊಳ್ಳೋಣ. ಓಂ ಪೂರ್ವೋಚ್ಚರಿತಾಗೇವಂ ಗುಣವಿಶೇಷನುಷ್ಠಾ ಯಾಮಸ್ಯಾಂ ಶುಭರಿತೋ ಶ್ರೀ ಭಗವದಾನುಗ್ಧಗ ಭಗವತ್ಕೈಂಕರ ರೂಪಂ ಶ್ರೀಮನ್ನಾರಾಯಣ ಪ್ರೀತ್ಯರ್ಥನ್ ವರಮಹಾಲಕ್ಷ್ಮೀ ದೇವತಾ ಯೇ ನಮೋ ನಮಃ. ಆರಾಧನಾಂತ ಪೀಠಪೂಜಾಂಕ್ಯಂ ಕರಿಷ್ಯೇ. ಓಂ ಕುರ್ವಾಣಿ ದಿವ್ಯಲೋಕಾಂತರೇಣ ಮಣಿಮಯಂ ಪಂಡಮಂ ತತ್ರ ದೇಶಂ ತಸ್ಮಿನ್ ಧರ್ಮಾದಿಪೀಠಂ ತರುಪಕಮಲಂ ಚಾಮ್ರಗ್ರಾಹಿಣೀಷ್ಟಾ ವಿಷ್ಣುಂ ದೇವಿ ವಿಭೂಷಾಯುಧಗಣಪರಕಂ ಪಾರುದೇವೈನತೇಯಂ ಸೇನೇಶನ್ ದ್ವಾರಪಾಲಾನ್ ಕುಂಭುದಮುಖಗಣಾ ವಿಷ್ಣು ಭಕ್ತಾಂ ಪ್ರಬದ್ಧೇ. ಓಂ ಆಧಾರಶಕ್ತೇ ನಮಃ. ಓಂ ಕೂರ್ಮಕಾಲಾಗ್ನೇ ನಮಃ. ಓಂ ದಕ್ಷಿಣೇ ಕ್ಷಿರೋದದೇ ನಮಃ. ಓಂ ಸಿಂಹಾಸನಾಯ ನಮಃ. ಓಂ ಪೂರ್ವ ದಿಶೆ ಧರ್ಮಾಯ ನಮಃ. ದಕ್ಷಿಣ ದಿಶೆ ಜ್ಞಾನಾಯ ನಮಃ. ಪಶ್ಚಿಮ ದಿಶೆ ವೈರಾಗ್ಯಾಯ ನಮಃ.
उत्तरशयनेश्वर्याय नमः पीठबद्धेमूलाय नमः नलाय नमः पत्रेभ्य नमः केसरेभ्य नमः कन्निका मध्ये ओं संसत्तुगुणाय नमः ओं ब्रह्मरसे नमः ओं तमतमसे नमः वक्तिमण्डलाय नमः सूर्यमण्डलाय नमः सोममण्डलाय नमः ओं ब्रह्मणे नमः विष्णवे नमः ओं ईश्वराय नमः तन्मध्य नवरत्न कचित दिवसिंहासनोपरि श्री वरमहालक्ष्मी देवतायै नमो नमः ओं पूर्वोच्छरिताय एवं गुणाविशेषण विशिष्टायामस्यां शुभरितो श्री भगवदानुग्धगान् भगवत् भगवती कैङ्कररूपं श्रीमन्नारायणः प्रीत्यर्थं वरमहालक्ष्मी देवताभ्यो नमो नमः प्रधान कलशाराधनं देवेश अंगीकृतया निधे ओं लक्ष्मीं क्षीरसमुद्रराजतनयां श्रीरङ्गधामेश्वरीं दासीभूतनमस्तदेव वनितां लोकैकदीपां कुरान् श्रीमन्मन्दगटाक्षलब्धविभव ब्रह्मेन्द्रगङ्गाधरां त्वां त्रैलोक्यकुटुम्बिनीं सरसिजां वंदे मुकुंद प्रियाम् एकल्लञ्चनतिक्षमं मम पदं चाकुञ्चपादाम्बुजं मध्ये विष्ठर पुण्डरीकमपगत् विन्यस्तहस्ताश्रितम् ॐ भगवति जय जय पद्मावतिहे भागवत निकर बहुतल वयलोज्जमयम सद्भावतिहे भविजय भयनाशि भाग्य पयोराशि वेलातिगरोल विपुरतलोल्लोल वीचिलीलावहे पद्मज भव युवती प्रमुखामर युवती परिचारक युवती वितति सतत विरचित परिचरण चरणांबोरुहे अकुंठ वैकुंठ महाविभूति नायकी अखिलांड कोटि ब्रह्मांड नायकी श्री वेंकट नायकी श्रीमती पद्मावती जय विजगी भवा महादेव्यै च विद्महे विष्णुपत्न्यै च धीमहि तन्नो लक्ष्मी प्रचोदयात् ओं भूः भुवः सुवः भूर्भुवस्सुवः वरमहालक्ष्मीम् आवाहयामि स्थापयामि पूजयामि अभिमुखीं करोमि हस्तयोः वर्ग्यं पादारविन्दयोः वाद्यं पाद्यमुखे आचमुनिमाचमुनिमाचमुनं समर्पयामि उपविश्य तत्रावाहितो भव स्थापितो भव सन्निहितो भव सन्निरुद्धो भव अवकुण्ठितो भव प्रसीद प्रसीद प्रसीदाः देवताभ्यो नमो नमः फल पंचामृत स्तवनाख्यम कर्म करिष्ये ओम हिरण्यवर्णां हरिणीं सुवर्णरजस्रजां चंद्रां हिरण्महीं लक्ष्मीं जातवेदो महावः तान् महावः जातवेदो लक्ष्मीर्मनपगामिनीं यस्यां हिरण्यं विन्देयं गामश्वं पुरुषानहम् अश्वपूर्वां रथमद्यामस्तिनाथप्रबोधिनीं श्रियं देवीमुपक्वगे श्रीर्मा देवी जुषतां कां स्वस्मितां हिरण्यः प्राकारमार्द्रां ज्वलन्तीं तृप्तां तर्पयन्तीं पद्मे स्थितान् पद्मवर्णां तामिवोपक्वगे श्रियं मनसः काममाकूतिं वाचः सत्यमशीमहि पशूनां रूपमन्यस्य महि श्रीश्रयतागिशः कर्धमेनः प्रजाभूतमहि संभवकर्धमा सूर्यां हिरण्महीं लक्ष्मीं जातवेदो महावः आर्द्रां यक्करिणीं यष्टिं पिङ्गलां पद्ममालिनीं चंद्रां हिरण्महीं लक्ष्मीं जातवेदो महावः तान् महावः जातवेदो लक्ष्मीर्मनपगामिनीं यस्यां हिरण्यं प्रभूतं गावो दास्योश्वान् विन्देयं पुरुषानहम् पद्मप्रिये पद्मिनि पद्महस्ते पद्मालये पद्मदलायताक्षी विश्वप्रिये विष्णुमनोनुकूले त्वत्पादपद्मं महि सन्निधत्ता लक्ष्मीं क्षीरसमुद्रराजतनयां श्रीरङ्गधामेश्वरीं दासीभूतसमस्तदेववनितां लोकैकदीपां कुरा श्रीमन्मन्दगटाक्षलब्धविभव ब्रह्मेन्द्रगङ्गाधरां त्वां त्रैलोक्यकुटुम्बिनीं सरसिजां वन्दे मुकुन्दप्रियां सिद्धलक्ष्मीर्मोक्षलक्ष्मीर्जयलक्ष्मी सरस्वती श्रीलक्ष्मीर्वरलक्ष्मीष्टा प्रसन्ना भव सर्वदा पराङ्कुशौपाशमभीतिमुद्रां करेर्वहन्तीं कमलासनस्तां बालार्ककोटिप्रतिभां त्रिनेत्रां भजेऽहमम्मां जगदीश्वरीं तां सर्वमङ्गलमाङ्गल्ये शिवे सर्वार्थसाधिके शरण्ये त्र्यम्बके देवी नारायणि नमोऽस्तुते ಬಾರೆ ನಮ್ಮನೆ ತನಕ ಭಾಗ್ಯದ ದೇವಿ ಬಾರೆ ನಮ್ಮನೆ ತನಕ ಬಾರೆ ನಮ್ಮನೆ ತನಕ ಬಹಳ ಕರುಣದಿಂದ ಜೋಡಿಸಿ ಕರಗಳ ಎರಗುವೆ ಚರಣಕ್ಕೆ ಬಾರೆ ನಮ್ಮನೆ ತನಕ ಜರದ ಪೀತಾಂಬರ ನಿರಿಗೆಗಳಲೆಯುತ್ತ ಜರದ
ಬಾರೆ ನಮ್ಮನಿ ತನಕ ಭಾಗ್ಯದ ದೇವಿ ಬಾರೆ ನಮ್ಮನಿ ತನಕ ಮಂದಗಮನೆ ನಿನಗೆ ವಂದಿಸಿ ಬೇಡುವೆ ಮಂದಗಮನೆ ನಿನಗೆ ವಂದಿಸಿ ಬೇಡುವೆ ಇಂದಿರೇಶನ ಕೂಡ ಇಂದು ನಮ್ಮನಿಗಾಗಿ ಇಂದಿರೇಶನ ಕೂಡ ಇಂದು ನಮ್ಮನಿಗಾಗಿ ಬಾರೆ ನಮ್ಮನಿ ತನಕ ಭಾಗ್ಯದ ದೇವಿ ಬಾರೆ ನಮ್ಮನಿ ತನಕ ಬಾರೆ ನಮ್ಮನಿ ತನಕ ಬಹಳ ಕರುಣದಿಂದ ಜೋಡಿಸಿ ಕರಗಳ ಎರಗುವೆ ಚರಣಕ್ಕೆ ಬಾರೆ ನಮ್ಮನಿ ತನಕ ಭಾಗ್ಯದ ದೇವಿ ಬಾರೆ ನಮ್ಮನಿ ತನಕ ಬಾರೆ ನಮ್ಮ